Today marks an important and historic day for Karnataka's politics. A grassroots level leader has reached the state's top post. Today, June 3rd, 2026, D.K. Shivakumar is set to take oath as Karnataka's Chief Minister at Lok Bhavan. All preparations for the ceremony have been completed in Bengaluru and tremendous enthusiasm can be seen among Congress workers. Congress banners, posters and party flags have been put up across the city while workers are arriving at the venue in large numbers. Party workers are describing the occasion as a historic moment and expressing hope that under D.K. Shivakumar's leadership, development and public welfare initiatives in the state will gain further momentum. Now, let's talk to the Congress leaders and party workers on what they have to say on D.K. Shivakumar's elevation of Chief Minister. First of all, I would like to congratulate Shri D.K. Shivakumar on his becoming the Chief Minister. And as you know, the Congress party has had a very good government so far with the 5 guarantees, and now he's succeeding a very successful Chief Minister, Shri Siddaramaiah ji, and I'm sure that under the leadership of Shri D.K. Shivakumar, the Karnataka Congress government will further do well for already what they're doing well for the people and for the state. ನೂತನ ಮುಖ್ಯಮಂತ್ರಿಗಳಾಗಿ ಸಂಘಟನಾ ಚತುರ ರಾಜ್ಯದಲ್ಲಿ ಒಂದು ಹೆಸರು ಮಾಡಿದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನೂತನವಾಗಿ ಮುಖ್ಯಮಂತ್ರಿಗಳ ಆಗ್ಯಾರ. ಉಪಮುಖ್ಯಮಂತ್ರಿಗಳಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗ್ಯಾರ. ಅವರಿಬ್ಬರಿಗೂ ಮತ್ತು ಸಚಿವರಾಗಿ ಪ್ರಮಾಣ ವಹಿಸಿದಂಥ ಎಲ್ಲ ಸಚಿವರಿಗೆ ರಾಜ್ಯದ ಜನತೆಯ ಪರವಾಗಿ ಎಲ್ಲ ಶಾಸಕರ ಪರವಾಗಿ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. We are all happy, especially as office bearer of the KPCC and active worker of the KPCC. I am very, very happy that a person who really deserved it, he has been made Chief Minister of the state, and I am sure that he will see that the Congress party wins again in 2028 and 29, and he will continue as the Chief Minister for another 10 to 15 years. ಸರ್ಕಾರದ ಈ ಪವಿತ್ರವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಇವತ್ತು ಸಹ ಪದಗ್ರಹಣ ಮಾಡಿದ್ದು ಭಾಳ ತುಂಬ ಸಂತೋಷವಾಗಿದೆ. ನಾನು ಮಾತಾಡ್ತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ಮುರುಗೋಡದ ಮಹಂತ ದುರ್ಗುಣೇಶ್ವರ ಮಠದಿಂದ ನಾನು ಮಾತಾಡ್ತಿದ್ದೇನೆ. ನಿಜವಾಗಿ ಇವತ್ತನ್ನು ಸಹ ಆದರ್ಶಪ್ರಾಯರಾಗಿ ಯಾವ ಡಿ ಕೆ ಶಿವಕುಮಾರ್ ಅವರು ಧಾರ್ಮಿಕ ವಲಯದ ಮೇಲೆ ಅಥವಾ ಎಲ್ಲರನ್ನು ಇವತ್ತು ಎಲ್ಲ ಸ್ವಾಮೀಜಿಯವರನ್ನು ಎಲ್ಲ ಧರ್ಮದ ಗುರುಗಳನ್ನು ಎಲ್ಲ ಯಾವ ಕರ್ನಾಟಕದ ಸಮಗ್ರ ಯಾವತ್ತು ಎಲ್ಲರನ್ನು ಕರೆದುಕೊಂಡು ಇವತ್ತು ಪದಗ್ರಹಣ ಮಾಡಿದ್ದು ಭಾಳ ಅತ್ಯಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಜವಾಗಿ ಇವತ್ತು ಕರ್ನಾಟಕದ ಪ್ರತಿಯೊಂದು ಯಾವ ಧರ್ಮಾಧಿಕಾರಿಗಳಿಗೆ ಯಾವತ್ತು ಸ್ವಾಮಿಗಳ ಪರವಾಗಿ ಅವರಿಗೆ ನಾನು ಆಶೀರ್ವಾದ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನಾನು. ಹಾಗೂ ಈ ಜನರ ಪರವಾಗಿ ನನ್ನ ಪ್ರೀತಿಪೂರ್ವಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗಿರುವಂಥ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಇವತ್ತಿನಿಂದ ಎಲ್ಲರಿಗೂ ಸಮಾನವಾಗಿ ಸಿಗ್ತಾ ಇರುವಂಥ ಈ ಸೆರೆಮನಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಎಲ್ಲರೂ ಬಡವರು ಶ್ರೀಮಂತರು ಅನ್ನೋದು ಇಲ್ಲಿ ಇರೋದಿಲ್ಲ, ಎಲ್ಲರಿಗೆ ಸಮಾನವಾದ ಕಾಣ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಡೆಪ್ಯೂಟಿ ಸಿ ಎಂಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕಂದರೆ ಒಬ್ಬರ ದಲಿತರು ಡೆಪ್ಯೂಟಿಯಾಗಿ ಮಾಡ್ತಾ ಇರೋದು ಇದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗಿದೆ. ಅವರಿಗೂ ಇದು ಈಕ್ವಾಲಿಟಿ ಅನ್ನೋದು ಕಾಂಗ್ರೆಸ್ಸಲ್ಲಿ ಮಾತ್ರ ಉಳಿದಿದೆ ಅನ್ನೋದು ಇದು ಒಂದು ಒಳ್ಳೆ ಮೆಸೇಜ್ ಆಗಿದೆ. ಒಂದು ದಲಿತರಿಗೆ ಇದು ಅವಕಾಶ ಕೊಟ್ಟಿರೋದು ನಮಗೆ ಬಹಳ ಸಂತೋಷಪೂರ್ವಕವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಈಗ ನೂತನವಾಗಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಅವ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ನಮಗೆ ತುಂಬ ದಿನಗಳಿಂದ ನಾವು ಕಾಯ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಬೇಕಂದ್ಬಿಟ್ಟು ಇವತ್ತು ಎಲ್ಲರ ಕನಸು ನನಸಾಗಿದೆ. ಅವರು ಈ ರಾಜ್ಯದ ಅಭಿವೃದ್ಧಿ ಮಾಡ್ತಾರೆ ಅಂದ್ಬಿಟ್ಟು ನಾವೆಲ್ಲ ನಂಬಿದ್ದೀವಿ. ಅವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಜನತೆಯ ಬಹುದಿನದ ಕನಸು ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಅನೇಕ ವರ್ಷಗಳಿಂದ ಕಾದಿದ್ರು. ಅನೇಕ ಹುದ್ದೆಯನ್ನು ಮಾಡಿದ್ದಾರೆ. ನೇರವಾದಿ, ನಿಷ್ಠವಾದಿ, ಇದು ಯಾವುದೇ ಒಂದು ಪಕ್ಷಪಾತ ಮಾಡ್ದೇ ಸಾರ್ವಜನಿಕವಾಗಿ ಗಟ್ಟಿಯಾಗಿ ಇವತ್ತು ಬಂದಿರೋದ್ರಿಂದ ಇವತ್ತು ರಾಜ್ಯದ ಜನತೆಯನ್ನು ಮತ್ತು ಕಾಂಗ್ರೆಸ್ ಸರ್ಕಾರ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ನಾವು ಇವತ್ತು ತುಂಬ ಹೃದಯದ ಗೌರವವನ್ನು ಸಲ್ಲಿಸ್ತೀವಿ. ಜೊತೆಗೆ ಅನೇಕ ಮಂತ್ರಿಗಳಾಗಿದ್ದಾರೆ. ಅವರ ಒಂದು ನಡೆನುಡಿ ಕೋಪ ಇದೆ, ಹೃದಯ ಮಾತ್ರ ಹೂವಿನಂಥದ್ದು.
ಅವರ ನಾಯಕತ್ವ, ಅವರ ಹೋರಾಟ, ಚಿಂತನೆ ಬಡವರ ಪರವಾಗಿ, ಎಲ್ಲ ವರ್ಗದ ದೀನದಲಿತರ ಪರವಾಗಿ ಇವತ್ತೇನು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಇವತ್ತು ಬಡ ಜನ ಎಲ್ಲ ವರ್ಗದವರು ಕೂಡ, ನಾನು ಕೂಡ ಕಲಕೇರಿ ಶಿವಣ್ಣ ಮಾಡಿದಲ್ಲಕ್ಕೂ 5 ಗ್ಯಾರಂಟಿ ಅಧ್ಯಕ್ಷ, ಅನೇಕ ಯೋಜನೆಗಳನ್ನು ಮಾಡುವುದರ ಮೂಲಕ ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿತಾ ಇದ್ದಾರೆ. ಅವ್ರಿಗೆ ನಾಡಿನ ಜನತೆ ಎಂದು 7 ಕೋಟಿ ಜನತೆ ಅವ್ರಿಗೆ ಸದಾ ಆಶೀರ್ವಾದ ಇರಲಿ. ಮುಂದೆಂದು ಕೂಡ ಅವರು ನಮ್ಮ ನೆಚ್ಚಿನ ನಾಯಕರಾಗಿ ದುಡಿತಾರೆ. ಜೊತೆಗೆ ಮಾಗಡಿ ತಾಲೂಕಿನ ಹೆಮ್ಮೆಯ ಸುಪುತ್ರ ಬಾಲಕೃಷ್ಣ ಅವರು ಕೂಡ ಮಂತ್ರಿ ಆಗಲಿ ಅಂತ ನಾವು ಮೊನ್ನೆ ಸರ್ಕಾರದ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದು ನಮ್ಮೆಲ್ಲರ ಅಭಿಲಾಷೆ. ನಮ್ಮ ಬಾಲಣ್ಣವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ನನ್ನ ವಿನಂತಿ ಸರ್. I am coming from Chennai, Tanjavur district. My name is S.S. Sivanyanam. I am a democracy lost servant. No democracy in India. At present, democracy condition is very poor, dangerous condition in India. At present, democracy condition is very poor and dangerous condition in India. Peoples are no understand. Leaders, all Indian state leaders are no understand. Democracy condition is very dangerous condition. Rahul ji is very sacrifice, golden leader of India. Dr. Rahul ji is very greatest, powerful, sacrifice, wonderful, cleverful, truthful leader of India. Rahul ji is very nice. Next Prime Minister Rahul ji. Next இன்னைக்கு DK Shivakumar CM ஓட் எடுக்க போறாங்க. அத பத்தி என்ன சொல்ல போறீங்க? DK Shivakumar is very soft. DK Shivakumar மிகவும் சிறந்த, இந்தியாவில் மிக சிறந்த மிகவும் சாதுர்ணியமான சிறப்பான முதல்வரை இன்று கர்நாடக மக்கள் தேர்ந்தெடுக்கப்பட்டிருக்கிறார்கள். சித்தாராமையாவும் சிறந்தவர்கள்தான். கர்நாடகாவில் உள்ள காங்கிரஸ் மக்கள் அனைவரும் சகோதரிகள், தாய்மார்கள், பெரியவர்கள் அனைவருமே சிறந்தவர்களாக இருந்த காரணத்தினால்தான் சீதாராமையாவும் இன்று ஒற்றுமையுடன் DK சிவகுமார்ஜி அவர்களும் இந்த கர்நாடக மாநிலத்தில் சிறப்பான ஆட்சியை தந்து காங்கிரசுக்கு மிகப்பெரிய வலிமையும், ராகுல் காந்திஜி அவர்களுக்கு மிகப்பெரிய பலமாகவும் இருந்து இந்தியாவை DK சிவகுமார் அவர்களும் ராகுல்ஜி அவர்களும் காப்பாற்றி சிறப்பான ஜனநாயகத்தை மக்களுக்கு தருவார்கள், தந்து கொண்டே இருப்பார்கள் என்று கூறி விடைபெறுகிறேன். நன்றி, நமஸ்காரம். என்னுடைய பெயர் சிவஞானம். நான் தஞ்சாவூரில் இருந்து, சென்னை மாநிலத்தில் இருந்து, தஞ்சாவூர் டிஸ்ட்ரிக்டில் இருந்து DK சிவகுமாருடைய பதவியேற்பு விழாவுக்காக மட்டும்தான் என்னுடைய அவரும் தியாகி, நானும் ஒரு தியாகி. ஆனால் நான் ஜனநாயகத்துடைய கடைசி நிலை வேலைக்காரனாக இன்று உங்கள் மத்தியில் நிற்கிறேன். ஏன் என்று கேட்டால், டெமோக்ரஸி எல்லாம் கொலை செய்து விட்டார்கள் 10 ஆண்டுகளில். அரசியல் எல்லாம் ಅನಾಗರಿಕವಾಗಿಬಿಟ್ಟದು. ಸಹಾಯವನ್ನು ನಮ್ಮ DK ಎಲ್ಲ ಸಾಹೇಬರು ಸಹ ಒಂದು ನಮ್ಮ ಬಡಜನತೆಗೆ ಒಂದು ಕಾರ್ಯ ಅಭಿವೃದ್ಧಿ ಕೊಡ್ತಾರೆ ಅಂತ ಹೇಳಿ ಎಲ್ಲ ಹಳ್ಳಿಲೂ ಎಲ್ಲ ಬಡವ ಜನಾಂಗ ಹಾಗೂ ಎಲ್ಲ ಸೇರಿ ಇವತ್ತಿನ ದಿನ ಬೆಂಗಳೂರಿಗೆ ಉಪವಾಸ ಪ್ರಯತ್ನದಿಂದ ಬಂದಿರೋರು ಇದ್ದೀವಿ. ನಮಗೆ ಇನ್ನೂ ಹೆಚ್ಚೆಚ್ಚಾಗಿ ಸವಲತ್ತನ್ನ ಕೊಡಲಿ ಅಂತ ಹೇಳಿ ನಾವು ನಮ್ಮ MLA ಬಾಲಣ್ಣ ಅವ್ರಿಗೂ ಸಹಕಾರ ಹೆಚ್ಚಿಗೆ ಸಿಗಲಿ ಅಂತ ಹೇಳಿ ನಾವು ಅಭಿನಂದನೆಯನ್ನು ಎಲ್ಲ ನಮ್ಮ ಸ್ನೇಹಿತರಲ್ಲಿ ಮನವಿ ಮಾಡಿ ಅವ್ರಿಗೆ ಆಶೀರ್ವಾದ ಸದಾಕಾಲ 7 ಕೋಟಿ ಜನ ಆಶೀರ್ವಾದ ಇರಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. DKಶಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಮಾಡಲಿ. ಸಿದ್ದರಾಮಯ್ಯವ್ರಿಗೂ ಥ್ಯಾಂಕ್ಸ್. DK ಶಿವಕುಮಾರ್ ಅವರು ಪದಗ್ರಹಣ ಮಾಡಿದ್ದಾರೆ. ಅವ್ರ ಜೊತೆಗೆ ಮಂತ್ರಿಗಳು ಸಹಿತ ಪದಗ್ರಹಣ ಮಾಡ್ತಾ ಇದ್ದಾರೆ. ಮುಂದೆ ಅವರು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿ ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿ ಅಂತೇಳಿ ನಾನು ಇಲ್ಲಿ ಕೇಳ್ಕೊತೀನಿ. आज हमारे कर्नाटक के 25वें मुख्यमंत्री आदरणीय श्री DK शिवकुमार जी ने शपथ ग्रहण का समारोह आयोजित किया था, जिसमें हमारे 25वें CM होकर DK शिवकुमार जी ने शपथ ग्रहण को समारोह किया है. उसके साथ में हमारे आदरणीय श्री डॉक्टर जी परमेश्वर डिप्टी CM होकर इस कर्नाटक राज्य के
डिप्टी सीएम होकर वो भी शपथ ग्रहण ले चुके हैं। उसी के साथ में हमारे ज़िले से आए हुए आदरणीय श्री MP पाटिल जी, हम बीजापुर ज़िले से आते हैं, आदरणीय हमारे MP पाटिल जी भी इस समारंभ में शपथ ग्रहण के समारोह ले चुके हैं। उसके साथ में जितने भी 13 जो मिनिस्टर हैं उन्होंने भी ये शपथ ग्रहण कार्यक्रम में हिस्सा लेकर उनको भी ओहदा दिया गया है। मैं तमाम हमारे CM डॉक्टर DK शिव कुमार जी, आदरणीय श्री जी परमेश्वर जी, MP पाटिल जी, UT कादर जी, ईश्वर खंडरे जी और जितने भी जो 13 मिनिस्टर अहदा ले चुके हैं उन सबको मैं कांग्रेस पार्टी की तरफ से और हाईकमांड की तरफ से आपको शुभकामनाएं देते हुए जय MP पाटिल, जय कांग्रेस, जय कर्नाटक। अस्सलाम वालेकुम। आज बहुत खुशी की बात है कि हमारे DK शिव कुमार साहब CM बने, चीफ मिनिस्टर बने। बहुत बड़ा टास्क है अब 2 साल में, 24 मंथ्स में। अब नेक्स्ट फिर कांग्रेस गवर्नमेंट लाना 2028 में, फिर 29 में इंडिया की गवर्नमेंट लाना सेंट्रल में, राहुल गांधी को प्राइम मिनिस्टर बनाना, फिर 2 साल में बहुत बड़ा टास्क है, बहुत बड़ा चैलेंज है। हमारी पूरी टीम की ओर से, कर्नाटका की ओर से हम DK शिव कुमार साहब को ಆಲ್ ದ ಬೆಸ್ಟ್ बोलते हैं। ನಮಗೆ ತುಂಬ ಸಂತೋಷ ಆಗಿದೆ। ನಮ್ಮ ಜಿಲ್ಲೆಯ ಮಗ, ನಮ್ಮ ತಾಲೂಕಿನ ಮಗ, ನಮ್ಮ ದೊಡ್ಡಹಳ್ಳಿ ಗ್ರಾಮದ ಒಬ್ಬ ರೈತ ಕುಟುಂಬದಲ್ಲಿ ಬಂದು ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಅವರು ಅಧಿಕಾರ ವಹಿಸ್ಕೊತವ್ರೆ। ಪಕ್ಷದ ಶಿಸ್ತಿನ ಸಿಪಾಯಿ, ಈಗ ಕಾಂಗ್ರೆಸ್ ಪಕ್ಷ ತೋರಿಸಿದಂಥ ಎಲ್ಲ ಕೆಲಸವನ್ನು ನಿಷ್ಠೆಯಿಂದ ಚಾಚು ತಪ್ಪದೆ ಮಾಡಿದಂಥ ಅವ್ರಿಗೆ ಇವತ್ತು ಅವ್ರು ಮಾಡಿದಂಥ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ। ಹೈಕಮಾಂಡ್ ಒಳ್ಳೆ ನಿರ್ಧಾರ ಮಾಡಿದೆ। ಒಳ್ಳೆಯ ಸಂದರ್ಭದಲ್ಲಿ, ಚುನಾವಣೆಯ ಹತ್ತಿರದ ಸಂದರ್ಭದಲ್ಲಿ ಒಳ್ಳೆ ಸಿಪಾಯಿನ ನೇಮಕ ಮಾಡಿದೆ ನಮ್ಮ ರಾಜ್ಯಕ್ಕೆ। ಮುಂದಿನ ಸಾರಿನೂ 2028ಕ್ಕೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಸತಾಸಿದ್ಧ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ। ಸರ್, ಮೊದಲನೇದಾಗಿ ನಮ್ಮ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ನ ಎಲ್ಲ ನಾಯಕರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ। ನಮ್ಮ DK ಶಿವಕುಮಾರ್ ಅವರಿಗೆ ಈಗಾಗಲೇ ಮುಖ್ಯಮಂತ್ರಿ ಆಗಬೇಕಿತ್ತು, ಸ್ವಲ್ಪ ತಡವಾಗಾದರೂ ಆದ್ರಲ್ಲ, ಅದಕ್ಕೆ ನಾವು ಇದೀಗ ತಾನೇ ಮುಖ್ಯಮಂತ್ರಿ ಆದಂಥ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್। ಕನಕಪುರಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯ ಇವತ್ತು ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದು। ಅವರು ಯಾವುದೇ ಜಾತಿ ಇಲ್ಲದೆ, ಯಾವುದೇ ಜನಾಂಗ ಇಲ್ಲದೆ ಪ್ರತಿಯೊಬ್ಬರೂ ಮುನ್ನಡೆಸ್ಕೊ ಹೋಗ್ತಾರೆ ಅನ್ನೋ ಭರವಸೆ ನನಗೈತೆ। ಅವ್ರ ಭರವಸೆನ ನಾವು ಕೂಡ ಜೊತೆಲಿ ನಿಂತು ಕರ್ನಾಟಕ ಜನ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಆಗು ಹೋಗುಗಳಿಗೆ ನಾವು ಬೆಂಬಲ ಕೊಟ್ಟು ಅವ್ರನ್ನ ಮುಂಚೂಣಿ ಕರ್ಕೋಗ್ಬೇಕು ನಾವೆಲ್ಲ ಸೇರಿ ಅಂತ ನಾನು ಬಯಸ್ತೀನಿ। अच्छा लग रहा है और अभिवृद्धि के पतन में जाने वाला है पूरा कर्नाटक राज्य के लिए, सभी वर्ग के लिए, सभी बैकवर्ड क्लासेस, माइनॉरिटी, SC ST सभी लोगों का भी क्या बोले तो उनका डेवलपमेंट होने का हम आशा रखते हैं। नए चीफ मिनिस्टर उनको बधाई देते हुए, जो कांग्रेस का सपना है, जो राहुल गांधी, सोनिया गांधी जो है छोटे छोटे माइक्रो जात के लोगों को ऊपर लाना, गरीबों को गरीबी हटाना, ये जो 20% प्रोग्राम जो श्रीमती इंदिरा गांधी की जो थे दिवंगत, उनके राजीव गांधी के, उनके ऊपर ये जो हमारा कांग्रेस पार्टी चल रहा है। हम आशा रखते हैं कर्नाटक में भी OBC के लिए, हम OBC के स्टेट के वाइस प्रेसिडेंट हैं KPCC के, और बहुत कुछ सब लोगों को अच्छा होगा। और ये गुजारिश करता हूँ मैं नया चीफ मिनिस्टर के आज इस मौके पे, जो पीछे गिरे हुए हैं जो निगम कॉरपोरेशन के जो चेयरमैन हैं, वाइस प्रेसिडेंट्स हैं और जो डायरेक्टर सीट्स हैं, वो ऑलरेडी जल्दी से जल्दी फिलअप करके कार्यकर्ताओं को भी खुश करने का मौका देना बोल के मैं DK शिवकुमार जी से गुजारिश करता हूँ। जय हिंद, जय कर्नाटक, जय कांग्रेस। ಈಗ ನಮ್ಮ ಕರ್ನಾಟಕ ಜನತೆಗೆ ಈ ದಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರೋದು ತುಂಬ ಖುಷಿ ತಂದಿದೆ। ಅದರಲ್ಲೂ ನಮ್ಮ ಕನಕಪುರ ಕ್ಷೇತ್ರದ ಜನತೆಗಂತೂ ಒಂದು ಹಬ್ಬದ ವಾತಾವರಣ ಥರ ಆಗಿದೆ। DK ಶಿವಕುಮಾರ್ ಅವರು ಕರ್ನಾಟಕ ಜನತೆಗೆ ಒಂದು ಉತ್ತಮವಾದ ಆಡಳಿತ ಕೊಡ್ತಾರೆ ಅಂತ ಹೇಳ್ತಾ ನಮಗೊಂದು ಭರವಸೆ ಇದೆ। ಎರಡು ಮಾತನ್ನು DK शिवकुमार के, DK शिवकुमार के। आज हमारे कर्नाटक के अंदर नई गवर्नमेंट आको है। इससे पहले हमारे मुख्यमंत्री थे श्री सिद्धरामैया, उन्होंने भी अच्छा काम करके 3 साल अच्छा काम करके आज उन्होंने निर्गमित हुए हैं। आज हमारे DK शिवकुमार साहब आज नए से मुख्यमंत्री होकर प्रमाण वचन करते हैं। आज हमारे माइनॉरिटी के अंदर एक UT खादर साहब इतने दिन हमारे कर्नाटक के स्पीकर थे, आज हमारे कैबिनेट दर्जे के मिनिस्टर होते हैं। इंशाअल्लाह अल्लाह उनको अच्छा ये काम करने की एक इनायत दो। और हमारी एक गुजारिश क्या है कि बोले तो हमारे BZ ज़मीर अहमद खान साहब
ये कैबिनेट के अंदर एक मिनिस्टर होना था, वो क्या कि कुछ वजह से नहीं हुए। मैं DK शिव कुमार साहब से अपील कर रहा हूँ, आज हमारे इडी कर्नाटक स्टेट के अंदर आज हमारा माइनॉरिटी लीडर कौन तो है, क्या बोले तो BZ ज़मीर अहमद खान है। वो कुछ भी उसके जो भी आदमी उनको ज़रा थोड़ा कैंडल के अंदर से छिकला के क्या कि वो थोड़ा ये करके उनको एक इसमें से ये करके उनको मिनिस्टरशिप चुका के ही इंशाल्लाह नेक्स्ट टाइम मैं अपील करता हूँ DK शिव कुमार साहब से, हमारे BZ ज़मीर अहमद साहब को कैबिनेट दर्जे मिनिस्टर करके उनको तुम्हें एक उन्नत अहदा देना को बोल को मैं आपसे मैं गुजारिश कर रहा हूँ। मैं KPCC से माइनॉरिटी डिपार्टमेंट का एक सेक्रेटरी होकर आपसे अपील कर रहा हूँ। इंशाअल्लाह ज़मीर अहमद साहब और ये हारिस साहब और रिजवान अरशद साहब को तुम्हें कैबिनेट के अंदर लेना को बोल को आपसे मैं गुजारिश कर रहा हूँ। जय कर्नाटका, जय कांग्रेस। ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ತಾಲೂಕು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷ ಚಿಕ್ಕಸ್ವಾಮಿ ಅಂತ ಹೇಳಿ, ದಯಮಾಡಿ ನಮ್ಮ ಜಿಲ್ಲೆಯವರು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಮ್ಮ ಭಾಗ್ಯ ಏನು ಅಂದರೆ ರಾಮನಗರ ಜಿಲ್ಲೆ ಒಂಥರ ಮುಖ್ಯಮಂತ್ರಿ ಮಾಡೋ ಖಜಾನೆ ಇದ್ದ ಹಾಗೆ. ಮೊದಲು ನಮ್ಮ ಶ್ರೀ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ನಿರ್ಮಾತೃರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು. ತದನಂತರ ರಾಮನಗರ ಜಿಲ್ಲೆಯವರೇ ಆಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಭಾಗದಲ್ಲಿ ತುಂಬ ಈ ಕೆಲಸಗಳನ್ನು ಮಾಡಿದರು ಮತ್ತು ಈಗ ತುಂಬ ಕೆಲಸ ಆಯ್ತವೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ದಯಮಾಡಿ ಇದು ನಮಗೆ ಸಂತೋಷದ ದಿನ, ಈ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೋ. ದಯಮಾಡಿ ನಮಗೂ ಒಳ್ಳೆಯದಾಗಲಿ, ಈ ರಾಜ್ಯಕ್ಕೂ ಒಳ್ಳೆಯದಾಗಲಿ ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ನಮಗೆ ಭಾಳ ಸಂತೋಷ ಅನಿಸ್ತಾ ಇದೆ. ನಾವು ಗುಲ್ಬರ್ಗನಿಂದ ಬಂದಿದ್ದು. ನಾವು ಏನು ರಾಹುಲ್ ಗಾಂಧೀಜಿ, ಸೋನಿಯಾ ಗಾಂಧಿ, ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ಜಿ, ಏನು ನಾವು ನಮ್ಮ DK ಶಿವಕುಮಾರ್ ಅವ್ರಿಗೆ ಒಂದು ಸೀಟ್ ಕೊಟ್ಟದ್ರ ಸಲಕ್ಕೆ ಭಾಳ ಸಂತೋಷದಿಂದ ನಾವು ಸಂಭ್ರಮ ಆಚರಣೆ ಬಂದೀವಿ ಅಂತೇಳಿ ನಾನು. We are really proud about it, and also we wanted to be him as a CM in future. Why? Because we have seen many changes in our Bangalore as well, where he wanted to bring a Bangalore as the strongest one among the older one. And also I believe that he is our inspiration, wherein we youth can see with him, and we can learn so many things with him. And also it's very encouraged for us to go ahead and encourage him, and also we'll be able to see more upcoming faculties and the goodness of the country as well, our India, wherein we want a leader like this. And also we can see multiple changes in our system, wherein education system, economic system, social system, political system, everything will be coming up in a good way. And also we definitely encourage him like this kind of leaders, wherein I personally believe that he is my inspiration, he is my ideal, wherein we just go ahead. ನಾವು ಹುಲಿಯೂರ್ದುರ್ಗ ಕುಣಗಲ್ ತಾಲೂಕು ರಂಗನಾಥ್ MLA ಅವ್ರ ಕಡೆಯಿಂದ ನಾವು ಇಷ್ಟು ಒಂದು ಬಸ್ ಮಾಡ್ಕೊಂಡು ಬಂದಿದ್ದೀವಿ. ಮುಖಾಂತರ ಬಂದು ಇದು CM ಆಗಿರೋದಕ್ಕೆ ನಾವು ಬಂದು ಇಲ್ಲಿ ಕಾಯ್ತಾ ಇದ್ದೀವಿ. ಆಯಿತಾ, ಸೀಟ್ ಅನಿಸ್ತಾ ಇದ್ದೀವಿ, ಖುಷಿಯಿಂದ ಅನಿಸ್ತಾ ಇದೆ. ಯಾರು ಕೊಡ್ತಾರೋ ಅನಿಸ್ತಾ ಇದ್ದೀವಿ. ನಾನು ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 35 ವರ್ಷದಿಂದ ಶಿಷ್ಯ. ನಮಗೆ ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಲೇಟಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬಟ್ ನಮಗಾದ್ರೂ ತುಂಬ ಖುಷಿ ಆಗ್ತಾ ಇದೆ. ಸೊ ಒಂದು ಕಾಲೇಜ್ ಲೀಡರ್ ಇಂದ ಇಷ್ಟು ದೊಡ್ಡ ಪೊಸಿಷನ್ಗೆ ರೀಚ್ ಆಗಿದ್ದಾರೆ, ಅದ್ರ ಬಗ್ಗೆ ನೀವು ಹೆಂಗೆ ನೋಡ್ತೀರಾ? ಅವರು ಡೈನಾಮಿಕ್ ಕಿಂಗ್ ಅಲ್ವಾ, ಅವ್ರ ಕಾಲೇಜು ಇದರಿಂದ ಅವರು ಪ್ರತಿಯೊಂದು ಇದನ್ನು ನಾವು ಕೇಳ್ಪಟ್ಟಿದ್ದೀವಿ. ಅವ್ರನ್ನ ಕನಕಪುರ ಬಂಡೆ ಅಂತಾರಲ್ಲ, ಅದೇ ರೀತಿ ಮೋಸ್ಟ್ ಲೀಡರ್, ಸ್ಟ್ಯಾಂಡರ್ಡ್ ಲೀಡರ್. ಈಗ ಹೆಂಗೆ ಮುಖ್ಯಮಂತ್ರಿ ಆದರೂ ಹಂಗೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಒಂದು ಆಸೆ. ನಾವು ಅವರ ಸ್ವಗ್ರಾಮದವರು. ನನ್ನ ಹೆಸರು ಶಿವಪುಟ್ಟಗೌಡ ಅಂತ, ಅವರ ಪಕ್ಕದ ಮನೆ ನಿವಾಸಿ ನಾನು. ನಾವು ಅವರ ಈ ಸಮಾರಂಭಕ್ಕೆ ನೋಡಿ ಕಣ್ತುಂಬ್ಕೊಳ್ಳೋಣ ಅಂತ ಬಂದಿದ್ದೀವಿ. ಆ ಅವಕಾಶ ನಮಗೆ ಸಿಗಲಿಲ್ಲ, ಅದಕ್ಕೆ ದೂರದಲ್ಲೇ ನಿಂತಿದ್ದೀವಿ. ಅವರು ವಿಧಾನಸೌಧಕ್ಕೆ ಹೋಗೋದನ್ನ ಆವಾಗಲಾದರೂ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಅಂತ ಕಾಯ್ತಾ ಇದ್ದೀವಿ. ನಾವು ರಾಯಚೂರಿಂದ ಬಂದಿದ್ದೀವಿ. ಅವರು DK ಶಿವಕುಮಾರ್ ಆದದ್ದು ಒಳ್ಳೆ ತುಂಬ ಕೆಲಸ, ಪರವಾಗಿಲ್ಲ. ಅವ್ರು ಇದೇ ಥರ ಒಳ್ಳೆ ಕೆಲಸ ಮಾಡಲಂದು ನಾವು ಭಾವಿಸ್ತೀವಿ ಅಷ್ಟೇ. ನಾ ಕಂಡಂಥ ಗಟ್ಟಿ ಧ್ವನಿ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟಾಭಿಷೇಕದ ಅಭಿನಂದನೆಗಳು. ಯಾಕಂದರೆ ರಾಮನಗರ ದಕ್ಷಿಣ ಜಿಲ್ಲೆಗೆ ಒಂದು 5ನೇ ಕಿರೀಟ ಇದು. ಕುಮಾರಸ್ವಾಮಿ ಅವರ ನಂತರ ನಮ್ಮ DK ಸಾಹೇಬರು ಸಹಿತ ಒಂದು ದೊಡ್ಡ ಕಿರೀಟ ಇದು. ಇವತ್ತು ರಾಮನಗರ ಜಿಲ್ಲೆನ ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಜಿಲ್ಲೆಯಾಗಿ ಮಾಡಬೇಕು ಅಂತ ಪಣ ತೊಟ್ಟಿರುವಂಥ ನನ್ನ ನಾಯಕ ಅಂದರೆ ನನ್ನ DK ಸಾಹೇಬ. ಸರ್ವ ಜನಾಂಗದ ನಾಯಕ, ಯಾವ ಜನ ಅಂತಲ್ಲ, ಎಲ್ಲ ಸರ್ವ ಜನಾಂಗದ ನಾಯಕ. ಅವರಿಗೆ ನನ್ನ ಈ ಸರ್ಕಾರದ ಪ್ರಯುಕ್ತ ನಾನು ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತುಮಕೂರು ಜಿಲ್ಲೆ
ಶಿರಾ ತಾಲೂಕು ತಾವರೆಕೆರೆ ಮಾರಮೆರೆ ಗೊರಟಿ. ನಮಗೆ ಇವರಿನ್ನ ಸಾಹೇಬರು ಡಿ ಕೆ ಸಾಹೇಬರು ಇನ್ನೂ ಮುಖ್ಯಮಂತ್ರಿ ಆಗಿಲ್ಲ, ಆದರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನದಲ್ಲಿ ಮಳೆ ಬರ್ತಾ ಇದೆ. ನಮ್ಮ ಪಾವಗಡ ತಾಲೂಕು ಭಾರಿ ಮಳೆ ಬಂದಿದೆ. ಅಲ್ಲಿಂದ ನಮಗೆ ಹಿಂದೆ ಯಡಿಯೂರಪ್ಪರ ಕಾಲದಲ್ಲೂ ಕೂಡ ಅವರು ಸಿ ಎಮ್ ಆದಾಗ ಒಳ್ಳೆ ಮಳೆ ಬಂದಿತ್ತು. ಮತ್ತು ನಮ್ಮ ಇನ್ನೊಬ್ಬರು ಜಗದೀಶ್ ಶೆಟ್ಟರು ಕೂಡ ಆದಾಗಲೂ ಕೂಡ ಒಳ್ಳೆ ಮಳೆ, ಒಳ್ಳೆ ಬೆಳೆ, ರೈತರಿಗೆ ಭಾರಿ ಅನುಕೂಲ ಆಗಿತ್ತು. ಅದರಲ್ಲಿ ನಮ್ಮ ಶಿರಾ ತಾಲೂಕಿಗಂತೂ ನೀರಿಲ್ಲ, ಭಾರಿ ತುಂಬ ಕಷ್ಟ. ಹಂಗಾಗಿ ಒಳ್ಳೆಯದಾಗಲಿ. ಒಂದು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ, ಒಂದು ಅಂಗವಿಕಲರಿಗೆ, ಕುರುಡರಿಗೆ, ಪ್ರತಿಯೊಬ್ಬ ರೈತರಿಗೂ ಒಳ್ಳೇದು ಮಾಡ್ಕೊಂಡು ಹೋದ್ರೆ ಸಾಕು. ಅಯ್ಯೋ, ತುಂಬ ಸಂತೋಷದ ಸುದ್ದಿ. ಯಾಕೆಂದರೆ ತನ್ನ 23ನೇ ಬಾಲ್ಯದ ಜೀವನದಲ್ಲಿ ಅವರು ಈ ಕಾಂಗ್ರೆಸ್ ಪಾರ್ಟಿಯನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದವರು. ಅದೇ ಒಂದು ಯೂತ್ ಕಾಂಗ್ರೆಸ್ಸನ್ನು ಬೆಳವಣಿಗೆ ಮಾಡಿ ಎಲ್ಲ ಹುಡುಗರಿಗೆ ಬೇಕಾದಂಥ ಸಹಕರಣೆ ಕೊಟ್ಟು ಅವರು ಈ ಪಕ್ಷವನ್ನು ಇಷ್ಟೊಂದು ಮುಂದಕ್ಕೆ ತಂದು ಕಟ್ಟಿದ್ದಾರಲ್ಲ, ಅದೇ ಗ್ರೇಟ್. ಇವತ್ತು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಅವರ ಶ್ರಮ. ಅವರು ಪಟ್ಟಷ್ಟು ಶ್ರಮ, ಈ ಪಾರ್ಟಿಗೋಸ್ಕರ ಅವರು ಪಟ್ಟಷ್ಟು ಶ್ರಮ ಸ್ವಲ್ಪ ಏನಲ್ಲ. ಅದೇ ನಮಗೆ ಈ ಸರ್ತಿಯ ನಮ್ಮದು ಕಾಂಗ್ರೆಸ್ ಭರಣ ನಮಗೆ ಕರ್ನಾಟಕ ಸಿಕ್ಕಬೇಕಾದ್ರೆ, ಸಿದ್ದರಾಮಯ್ಯ ಅವರು ಸಿ ಎಮ್ ಆಗಬೇಕಾದ್ರೂ ಸಹ ಅವರ ಛಲ. ಅವರು ಅಂದರೆ ಒಂದು ದಿವಸದಲ್ಲಿ 24 ಗಂಟೆ ಆದರೂ 18 ಗಂಟೆ ಅವರು ಪಾರ್ಟಿಗೋಸ್ಕರ ಅವರು ಕೆಲಸ ಮಾಡುವ ವ್ಯಕ್ತಿ, ಗೊತ್ತಾಯ್ತಲ್ಲ. ಕೆಲಸ ಮಾಡುವ ವ್ಯಕ್ತಿ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಅವರು ಜೀವವನ್ನು ಪಣೆ ತೊಟ್ಟಂಥ ಒಂದು ವ್ಯಕ್ತಿ. ಆದ ಕಾರಣ ಅವರಿಗೆ ಶುಭವಾಗಲಿ. ಇವತ್ತು ನಾವು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಬಂದವರು ನಾವು. ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕರ್ನಾಟಕ ಜನರಿಗೆ ಎಲ್ಲ ಒಳ್ಳೇದು ಮಾಡಲಿ, ಇನ್ನೊಂದು ಒಳ್ಳೇದು ಮಾಡ್ತಾರಂತ ನಾವು ಬಯಸ್ತಾ ಇದ್ದೀವಿ. ಮೇಡಮ್, ನೂತನ ಮುಖ್ಯಮಂತ್ರಿಗಳು, ನೂತನ ಮಂತ್ರಿಮಂಡಲ ಕನ್ನಡ ನಾಡಿಗೆ ಶುಭವಾಗಲಿ. As you saw, Congress leaders and party workers have clearly expressed confidence that under the leadership of DK Shivakumar, Karnataka would continue its development initiative and public welfare schemes. So viewers, what are your expectations from the newly appointed Chief Minister of Karnataka? Let us know in the comment section. For more such updates, stay tuned to Daily Salar Digital.